ಹಾಯ್ ವೆಲ್ಕಮ್ ಬ್ಯಾಕ್ ಟು MS ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಈಗ ಆಗ್ತಿದ್ದಾಳೆ ಅಂತ ಅಂದ್ಕೋಬೇಡಿ. ನಾನು ಮರ್ತುಬಿಟ್ಟಿದ್ದೆ ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಅಪ್ಲೋಡ್ ಮಾಡೋದು ಮರ್ತುಬಿಟ್ಟಿದ್ದೆ. ಮಧ್ಯೆ ಪಾಪುಗೂ ಹುಷಾರಿಲ್ದಂಗೆ ಆಯಿತು, ನನಗೂ ಹುಷಾರಿಲ್ದಂಗೆ ಆಯಿತು. ಅದ್ರ ಮಧ್ಯೆ ಇದ್ರ ಗಮನನೇ ಕೊಟ್ಟಿರಲಿಲ್ಲ. ಸೊ ನಮ್ಮನೇಲಿ ತುಂಬ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ದೀವಿ. ಹೇಗೆ ಮಾಡಿದ್ದೀವಿ ನೋಡಿ. ಆ್ಯಕ್ಚುಲಿ ನಾನು ಮಾಡೋ ಆಗಿರಲಿಲ್ಲ, ಸೊ ಹಂಗಾಗಿ ನನ್ನ ಹಸ್ಬೆಂಡ್ಗೋಸ್ಕರ ಕಾಯ್ತಿದ್ದೆ. ಅವರು ಅವ್ರ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ರು. ಹಂಗಾಗಿ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಅಲ್ಲಿದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಅಲ್ಲಿಂದ ಬಂದು ನಮ್ಮ ಮನೇಲೆ ಸಂಜೆ ಅವ್ರು ಬಂದಮೇಲೆ ಅವರಿಗೆ ಎಲ್ಲ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟು ಅವ್ರ ಹತ್ರ ರೆಡಿ ಮಾಡಿಸಿ ಇಷ್ಟು ಸಿಂಪಲಾಗೆ ಮಾಡಿದ್ದೀವಿ. ಸೀರೆ ಇದ್ದರೆ ಸೀರೆನ ಇಡ್ತೀನಿ, ಅಥವಾ ಸೀರೆ ಇಲ್ಲ ಅಂದರೆ ಬ್ಲೌಸ್ ಪೀಸ್ನ ತಂದು ಇಟ್ಬಿಡ್ತೀನಿ. ತುಂಬ ಚೆನ್ನಾಗೇ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವು. ತುಂಬ ಸಿಂಪಲ್ಲಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವು. ಹಸ್ಬೆಂಡ್ಗೆ ಎಲ್ಲ ಹೇಳ್ಕೊಟ್ಟು ಮಕ್ಕಳು ಕೈಲೂ ಪೂಜೆ ಮಾಡಿಸ್ತಾ ಇದ್ದೆ. ಎಲ್ಲರೂ ಪೂಜೆ ಮಾಡಿ ಪಾಪು ಕೈಲೂ ಪೂಜೆ ಮಾಡಿಸಿ ರೆಡಿ ಮಾಡಿಕೊಂಡು ಅಡುಗೆ ತಿಂಡಿ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವು. ಅಲ್ಲಿ ದೇವರಿಗೆ ಹಾಕಿರೋವಂಥ ಕಳಸದ ಮೇಲೆ ಇರೋವಂಥ ಚೈನ್ ಬಂದು ಚಿನ್ನದ ಚೈನು, ಅದು ಅಮ್ಮ ಮಾಡಿಸ್ಕೊಟ್ಟಿದ್ರು. ಹಂಗಾಗಿ ಲಕ್ಷ್ಮಿಗೆ ಹಾಕ್ಬಿಟ್ಟು, ಸೊ ಹಂಗಾಗಿ ಲಕ್ಷ್ಮಿಗೆ ಹಾಕಿ ಪೂಜೆ ಎಲ್ಲ ಮಾಡಾಯಿತು. ನಮ್ಮ ಪಾಪುನೂ ಕೂಡ ಅರ್ಶಿನ ಕುಂಕುಮ ಇಕ್ಕಿ ನನಗೂ ಅಂತ ಇಟ್ಟಿಸ್ಕೊತಾ ಇದ್ಲು. ಸೆಲ್ಫಿಗೆ ಅಂದರೆ ಎಲ್ಲಿದ್ದರೂ ಬಂದ್ಬಿಡ್ತಾರೆ ನನ್ನ ಮಕ್ಕಳು. ನನಗೆ ಎಷ್ಟು ಕ್ರೇಜ್ ಇದೆಯೋ ಅದಕ್ಕಿಂತ ಜಾಸ್ತಿ ಕ್ರೇಜ್ ನನ್ನ ಮಗಳಿಗಿದೆ. ಮುಂದೆ ನನಗಿನ್ನ ದೊಡ್ಡ ಯೂಟ್ಯೂಬರ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಅಷ್ಟು ವೀಡಿಯೋಸ್ ಅಂದರೆ ಫೋಟೋಸ್ ಅಂದರೆ ಫಸ್ಟ್ ಇರ್ತಾಳೆ. ಏನೋ ಒಂಥರ ಕ್ರೇಜ್ ಜಾಸ್ತಿನೇ ಇದೆ. ಆದರೆ ಅವ್ರ ಅಪ್ಪಂಗೆ ಕ್ರೇಜಸ್ ಇಲ್ಲ. ನಮ್ಮ ಮನೇಲಿ ಡೆಟ್ ಆಪೋಸಿಟ್ಟು. ನಮ್ಮ ಮನೇಲಿ ನನ್ನ ಹಸ್ಬೆಂಡು. ಸೊ ಬಂದರು, ಅವತ್ತೇನೋ ಖುಷಿಯಿಂದ ಬಂದು ನಮ್ಮ ಜೊತೆ ಸೆಲ್ಫಿಗೆ ಪೋಸ್ ಕೊಟ್ಟರು. ಎಲ್ಲರೂ ಫೋಟೋಸ್ ಎಲ್ಲ ತಗೊಂಡು ಅಲ್ಲಿ ಪಾಪುಗೆ ಅಮ್ಮನ ಮನೇಲಿ ಪೂಜೆ ಮಾಡಿದ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಸ್ಯಾರಿ ಹಾಕಿದ್ದೀನಿ, ಇದರಲ್ಲಿ ಡ್ರೆಸ್ ಅಷ್ಟೇ ಹಾಕಿದ್ದಿತ್ತು. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಮನೆಯವರು ಹೇಗೆ ಪೂಜೆ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸಾರಿ ಲೇಟಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ಹೀಗೆ ಸಪೋರ್ಟ್ ಮಾಡ್ತೀರಿ. ಬಾಯ್.